ಇವಾಗ ಸ್ಟೆಪ್ನಿ ಹಾಕ್ಬಿಟ್ಟು ಟೈರ್ ಚೇಂಜ್ ಮಾಡೋಡ್ತೀವಿ. ಪಂಚರ್ ಮಳವಳ್ಳಿಲಿ ಹೋಗಿ ಹಾಕ್ಸ್ಕೊಂಡ್ರೆ ಆಯ್ತದೆ. ಮೇ ಬಿ ಸಣ್ಣ ಪಂಚರ್ ಅನಿಸುತ್ತೆ, ಏರ್ ಡೌನ್ ಆಗೈತೆ ನೋಡ್ರಿ. ಯಾಕೋ ಪಂಚರ್ ತಾನೇ ಇದೆ. ಏನಲ್ಲಿ ಪ್ರಸಾದಂ ಏನು ಹೇಳ್ತಾರೆ ತೆಲುಗುಲಿ? ಪ್ರಸಾದಂ ಬಾದ್ನ ತಗೊಂಡು ಏನಕ್ಕೆ ತೀಸ್ಕೋ ಪ್ರಸಾದ ತೀಸ್ಕೊ. ತೆಲುಗು ಸ್ವಲ್ಪ ಡಿಫಿಕಲ್ಟ್ ಆಗೈತೆ, ಚೆನ್ನಾಗೈತೆ ಕಲಿಬೇಕು. ಮಣಿ ಇಲ್ಲಿಗೆ ಮೊದಲೇ ನಾವು ಹೋಗಿದ್ವಲ್ಲ ಅಲ್ಲಿ ಮೇಲ್ಗಡೆ ಡ್ಯಾಮು, ಡ್ಯಾಮಿಂದ ನೀರು ಬರ್ತಿತ್ತು ಇಲ್ಲಿಗೆ. ಹಾಂ, ಇದನ್ನು ಅಂತರಗಂಗೆ ಅಂತ ಕರೀತಾರೆ. पहले ये वाला स्नान गृह है ना, ये वाला पॉन्ड, इस बना के पहले सभी लोग इधर स्नान करता था. इधर पूरा पानी है, उसी टाइम इधर पानी में बाथिंग करा था. अभी तो ये स्टॉप करके वो इंप्लीमेंट किया है. तो ಇವಾಗ ಬೇಜಾರು ವಿಚಾರ ಏನಂದರೆ, ಮೂಡ್ ಆಫ್ ಆಗುವಂಥ ವಿಚಾರ. ನಾನು ಕಾರು ಪಂಚರ್ ಆಗಿಬಿಡೋದೆ ಮುಂದೆ ಟೈರ್. ಇವಾಗ ಏನೋ ಮಾಡೋಕ್ಕಾಗಲ್ಲ. ಫಸ್ಟು ದರ್ಶನ ಮುಗಿಸ್ಕೊಂಡು ಆಮೇಲೆ ಪಂಚರ್ ಹಾಕ್ಸೋಕೆ ಹೋಗ್ಬೇಕು. ಜನ ಹಿಂಗವ್ರೆ ಜಾಸ್ತಿ ಜನ. हम रात देखे है ना, इतना डबल ट्रिपल अभी बंदा ये सभी ಊಟ ಮಾಡೋಕ್ಕೆ. हाँ, ಬೆಳಗ್ಗೆ टिफन के लिए इतना बंदा सारा. अभी उधर जाए तो दर्शन के लिए बंदा. ಅಂತರಗಂಗೆ ಮುಗಿಸ್ಕೊಂಡೆ ಇವಾಗ ಹೋಯ್ತಿದ್ದೀವಿ ದರ್ಶನಕ್ಕೆ. ಮತ್ತು ದರ್ಶನ ಎಷ್ಟೊತ್ತಾಗತ್ತೆ ನೋಡಬೇಕು. ಜನ ಜಾಸ್ತಿ ಆದರೆ 250 ರೂಪಾಯಿ ಸ್ಪೆಷಲ್ ಅಂದರೆ ಕೊಂಡೋಗ್ಬಿಡ್ತಾನೆ. ವೆಯ್ಟ್ ಮಾಡೋಕೆ ಯಾಕಂದ್ರೆ ಹೊಟ್ಟೆಸಿದ ಅದೇ ಫುಲ್ ರಶ್ ಅವರು. ಅದಕ್ಕೆ 250 ರೂಪಾಯಿ ಟಿಕೆಟ್ ತಗೋಬೋದು, ಪರವಾಗಿಲ್ಲ ಅಂದ್ಬಿಟ್ಟು 250 ರೂಪಾಯಿ ಟಿಕೆಟ್ ಲೈನಲ್ಲಿ ಹೋಗ್ತಾ ಇದ್ದೀವಿ. ನಾವು ಆ ಕಡೆ ಹೋಗಿದ್ವಿ, ಅದೇ ಫ್ರೀ ದರ್ಶನಕ್ಕೆ ಹೋಗ್ತಾರಲ್ಲ ಅಲ್ಲಿ ಜನರಲ್ ದರ್ಶನದಲ್ಲಿ. ಸೊ ಅಲ್ಲೂ ಆದರೆ ನಮಗೆ ಮಿನಿಮಮ್ ಒಂದು 2-3 ಅವರ್ ಅಂದ್ರೆ ಬೇಕು. ಇವಾಗ 8 ಗಂಟೆ ಟೈಮು, ಅಲ್ಲೋದ್ರೆ ಮಿನಿಮಮ್ ಒಂದು 12 ಗಂಟೆಗೆ ಆಚೆ ಬರ್ತೀವಿ. ಸೊ ಅದಕ್ಕೆ ಸ್ವಲ್ಪ ಊರ್ಲೋಗೋ ಸ್ವಲ್ಪ ಕೆಲಸ ಅವೆ, ಎಲ್ಲ ಮುಗಿಸ್ಬೇಕಲ್ಲ. ಅದರಿಂದ 250 ಮ್ಯಾಟ್ರ್ ಬೇಡ ಅಂದ್ಬಿಟ್ಟದೆ 250 ರೂಪಾಯಿ ಟಿಕೆಟ್ ತಗೊಂಡು ಇವಾಗ ಫಟಾಫಟ್ ಅಂತ ಪ್ರಸಾದ ತಗೊಂಡು ಊರ ಕಡೆ ನೋಡೋಣ ಅಷ್ಟೇ, ಏನಿಲ್ಲ. ಮಣಿ ಬ್ಲೆಸ್ಸಿಂಗ್ ತಗೋಬೇಕು ಆನೆ ಹತ್ರ ಅಂದ್ಬಿಟ್ಟು ಹೋಯ್ತಾವನ. ದುಡ್ಡು ಕೊಟ್ಬಿಟ್ಟು ಬ್ಲೆಸ್ಸಿಂಗ್ ತಗೊಳಕ್ಕೆ ಒಂದು ಕೊಡ್ಬೇಕು ತಲೆ ಮೇಲೆ, ಹಂಗೆ ಶಿಷ್ಯನಿಗೆ ಅವನಿಗೆ. मणि कैसा था ब्लेसिंग? हाँ अच्छा, वेट कितना है? वेट नहीं, तो हमको थोड़ा टच किया था इसलिए. तो पूरा रखे तो ज़्यादा वेट हमको फील होता. हाँ, ಸೊ ಫೈನಲಿ ದರ್ಶನ ಆಯಿತು ಆ್ಯಂಡ್ ಆಶೀರ್ವಾದನೂ ಆಯಿತು. ಇವಾಗ ಪ್ರಸಾದ ಮಣಿ ಪ್ರಸಾದ ತಗೊಂಡು ಟಿಫನ್ ಮಾಡ್ಕೊಂಡು ಊರಿಗೆ ಹೋಗೋದು. ನಡೀತಾ ಇದೆ 8 ಗಂಟೆಗೆ. ಹೋಗೆ ಮಾದಪ್ಪ ಅಂತ ಕಮೆಂಟ್ ಮಾಡ್ರಿ ಎಲ್ಲ. ಮಣಿ ಬೋಲ್ ಹೋಗೆ ಮಾದಪ್ಪ. ಹಾಂ, ಅಣ್ಣನಿಗೆ ಸ್ಟಡಿ ಮಾಡಿಬಿಡ್ತೀನಿ ಹಂಗೆ. ಯಾರು ಕನ್ನಡ ಅವನು ಕನ್ನಡ ಹೋಗ್ಕೊಂಡು ನಾನು ಹಿಂದಿ ಕಲಿತಾವನೆ. ಇಲ್ಲ ಓಡ ಹಿಂದಿ. ನಾನು ಹಿಂದಿಗೇನು ಬೈತಿಲ್ಲ, ಬಟ್ ಹಿಂದಿ ಕಮ್ಮಿ ಮಾಡ್ಬೇಕು ನಾವು. ಯಾಕಂದ್ರೆ ನಾವು ಕರ್ನಾಟಕದವ್ರು, ಯಾಕೆ ಹಿಂದಿ ಜಾಸ್ತಿ ಮಾತಾಡ್ಬೇಕು? ಬೇಕು ಲ್ಯಾಂಗ್ವೇಜ್, ಎಲ್ಲ ಲ್ಯಾಂಗ್ವೇಜು ಕಲಿಬೇಕು. ಬಟ್ ಪ್ರಿಯಾರಿಟಿ ನಮ್ಮ ಭಾಷೆ, ನಮಗೆ ಹೆಮ್ಮೆ ಅಷ್ಟೇ. ಏನು ಹೇಳ್ತೀವಿ ಮನೆ? ನಮ್ಮ ಭಾಷೆ ನಮಗೆ ಹೆಮ್ಮೆ. మన భాష మనకి ಹೆಮ್ಮೆ ಮೀನ್ಸ್ ಪ್ರೌಡ್. ಪ್ರೌಡ್ बोलते हैं ना. तुमको तेलुगु कन्नड़, हिंदी लोगों को हिंदी, मराठी लोगों को मराठी, मलयालम को मलयालम, तेलुगु तो तेलुगु ऐसा. ಇವಾಗ ಪ್ರಸಾದ ತಗೊಂಡು ಹೋಗೋದು. ಏನು ಗೊತ್ತಾ, ಪ್ರಸಾದಕ್ಕೂ ಶಿಷ್ಯನ ಖರ್ಚು ಮಾಡಬೇಕು 600. नहीं भाई, तुमको क्या चाहिए अभी इसमें? लाड लेता है और क्या है? ಏನಲ್ಲಿ ಪ್ರಸಾದಂ ಏನು ಹೇಳ್ತಾರೆ ತೆಲುಗುಲಿ? ಪ್ರಸಾದಂ ಬಾದ್ನ ತಗೊಂಡು ಏನಕ್ಕೆ ತೀಸ್ಕೋ ಪ್ರಸಾದ ತೀಸ್ಕೊ. ತೆಲುಗು ಸ್ವಲ್ಪ ಡಿಫಿಕಲ್ಟ್ ಆಗೈತೆ, ಚೆನ್ನಾಗೈತೆ ಕಲಿಬೇಕು. ಇವಾಗ ಸ್ಟೆಪ್ನಿ ಹಾಕ್ಬಿಟ್ಟು ಟೈರ್ ಚೇಂಜ್ ಮಾಡೋಡ್ತೀವಿ. ಪಂಚರ್ ಮಳವಳ್ಳಿಲಿ ಹೋಗಿ ಹಾಕ್ಸ್ಕೊಂಡ್ರೆ ಆಯ್ತದೆ. ಮೇ ಬಿ ಸಣ್ಣ ಪಂಚರ್ ಅನಿಸುತ್ತೆ, ಏರ್ ಡೌನ್ ಆಗೈತೆ ನೋಡ್ರಿ. ಯಾಕೋ ಪಂಚರ್ ತಾನೇ ಇದೆ. ಅನಿಸುತ್ತೆ ಸ್ಮಾಲಾಗಿ ಪಂಚರ್ ಆಗೋದೆ ಅಂತ, ಸ್ವಲ್ಪ ಭಾಳ ಹೊಡೆದೆ ಅಂತ ಅಂದ್ಬಿಟ್ಟು ನಾವೇ ಚೇಂಜ್ ಮಾಡ್ಬಿಡ್ತೀವಿ. ಮನೆ ತರಕ್ಕೂ ಆತ ಪಕ್ಕ
ಇವನ್ ಕೈಲಿ ಚೇಂಜ್ ಮಾಡಿಸ್ತೀನಿ. ಸ್ವಪ್ನಿಲೆ ತುಮ್ ನೋಡ್ರಿ, ನಾನು ಕಾರ್ ತಗೊಂಡು 6 ತಿಂಗಳಾಯಿತು. 6 ತಿಂಗಳಲ್ಲಿ ಫಸ್ಟ್ನೇ ಪಂಚರ್ ಆಗೈತೆ, ಏರ್ ಡೌನ್ ಆಗೋದು ಗೊತ್ತಿಲ್ಲ. ಬಟ್ ಲಾಸ್ಟ್ ಟೈಮ್ ಕೇರಳ ಹೋದಾಗ ಏರ್ ಓಡಿಸ್ಕೊಂಡು ಹೋಗಿದ್ವಿ. ಬಟ್ ಇವಾಗ ಏರ್ ಡೌನ್ ಆಗಿರೋದ್ರಿಂದ ಪಂಚರ್ ಅಂತ ಅನ್ನಿಸ್ತದೆ. ನೀವೆಲ್ಲ ಕರೆಕ್ಟಾಗವೆ, ಇದು ಮಾತ್ರ ಡೌನ್ ಆಗೈತಿ. ಸೊ ಮಳವಳ್ಳಿಲಿ ಹೋಗಿ ಇದು ಮಾಡಿಸ್ಕೊಂಡು ಆಯ್ತು. ಈಗ ಸದ್ಯಕ್ಕೆ ಚೇಂಜ್ ಒಂದು ಮಾಡ್ಕೊಂಡು ಅಷ್ಟೇ. ದರ್ಶನ ಗಿರ್ಶನ ಎಲ್ಲ ಮಾಡಿ ಊಟ ಎಲ್ಲ ಆಗಿ ಪ್ರಸಾದ ತಗೊಂಡು ಓಡ್ತಾಯಿದ್ವಿ. ಪಂಚರ್ ಆಗ್ಬಿಟ್ಟಿತ್ತಲ್ಲ, ಅದಕ್ಕೆ ಒಂದೇ ಸತಿ ಟೈರ್ ಚೇಂಜ್ ಮಾಡ್ಕೊಂಡು ಹೋಗೋಣ. ಮತ್ತೆ ಮಧ್ಯ ರೋಡಲ್ಲಿ ನಿಂತ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಇಲ್ಲೇ ಬೆಟ್ಟದಲ್ಲೇ ಚೇಂಜ್ ಮಾಡ್ಕೊಂಡು ಊರಿಗೆ ಹೋಗಿ, ಊರಿಂದ ಸ್ವಲ್ಪ ತುರುಗ್ನೂರ್ಗೆ ಹೋಗ್ಬೇಕು. ಅಲ್ಲಿ ಸ್ವಲ್ಪ ಕೆಲಸ ಐತೆ, ಅದು ಕೆಲಸ ಮುಗಿಸ್ಕೊಂಡು ಇವತ್ತೊಂದು ಡೇನ ಎಂಡ್ ಮಾಡಬೇಕು. ಸೊ ಸಿಗೋಣ. ದಾಳ್ಬಿಡ್ತಲ್ಲ ಒಂದು ಸ್ಟಾಪ್ ಆಗ್ತೀನಿ, ಅಲ್ಲಿ ಮಾತಾಡ್ತೀನಿ. ನಡೆದ್ಬಿಟ್ಟು ಈ ಕಡೆಗೂ ಇಲ್ಲಿ ನೋಡು मणि मे बी आई थिंक कल रात हुआ है ना ये वाला स्क्रू, बड़ा स्क्रू गया भाई. क्या है बोलो, ऐसे हुए तो ಚೂತಿಯ ಕಮ್ ಹೋಗಿ ಹಮಾರ. ಇನ್ನೊಂದು ಚೂರು ಐಟ್ ಮಾಡಿದ್ರೆ ಮುಗೀತು. ಇದೊಂದು ಟೈರ್ ಚೇಂಜ್ ಮಾಡ್ಕೊಂಡು ಊರಿಗೆ ಹೋಗೋದೆ. ಲೂಸ್ कर रहा टाइट कर रहा है? न्यू टायर फिक्स डन विथ मणिकंठ टेक्नीशियन मल्टी स्किल टैलेंटेड. ಥ್ಯಾಂಕ್ ಯು. ನನ್ನ ಮೆಕ್ಯಾನಿಕ್ ಟೈರು ಚೇಂಜ್ ಮಾಡ್ಬಿಟ್ನಪ್ಪ. ಫುಲ್ ಸ್ಪಾನ್ಸರು, MMLಸ್ಗೆ ಫುಲ್ ಸ್ಪಾನ್ಸರ್ ಇವನ ಶಿಷ್ಯ. ಫೈನಲಿ ಆಯ್ತು. ಇವಾಗ ಮಾದಪ್ಪನ ದರ್ಶನ ಎಲ್ಲ, ಊಟನೂ ಆಯಿತು, ದರ್ಶನ ಆಯಿತು. ಚೆನ್ನಾಗಿ ಕಟ್ತಾರಲ್ಲ ಮಣಿ ಅದು. हाँ, तुम्हारा एक्सपीरियंस बता दो मणि अभी, कैसा था तुम्हारा? ओ टेंपल का एक्सपीरियंस अच्छा है. तुम्हारा बोलो, तुमको कौन सा लैंग्वेज अच्छा है वो लैंग्वेज बोलो. अंता बागुंदी, नाइस प्लेस, ब्यूटीफुल. ओके. माइंड पीसफुल. ओके. क्या क्या एक्सपीरियंस हो गया तुम्हारा इधर आके? एक्सपीरियंस क्या है ना, एक्सपीरियंस तेलुगु में बोल दे, पर नहीं तेलुगु में. हाँ, तेलुगु में बोल समझ आता है. एक्सपीरियंस में ಹಿಂದಿಲಿ ಆಫೀಸಲ್ಲಿ ಹಿಂದಿಲಿ ಮಾತಾಡಿ ಅವನಿಗೆ ಅವ್ನು ತೆಲುಗು ಮರ್ತೋಗ್ಬಿಡೋದು, ನನಗೆ ನಾವು ಕನ್ನಡ ಮರ್ತೋಗ್ಬಿಡೋದು. ನೋಡಿ, ಈ ಕೋಆಪ್ರೇಟಿವ್ ಕಂಪ್ನಿಗಳಲ್ಲಿ ಈ ಕಾಮರ್ಸಲ್ಲೆಲ್ಲ ಜಾಯ್ನ್ ಆಗಿಬಿಟ್ಟು ಹಿಂದಿ ಹುಡುಗರು ಜಾಸ್ತಿ ಇರ್ತಾರೆ. ಅವ್ರ ಜೊತೆಗೆ ಡಿಸ್ಕಸ್ ಮಾತಾಡಿ ನಮಗೆ ನಮ್ಮ ಭಾಷೆನೇ ಮರ್ತೋಗೋಂಗೆ ಆಗ್ಬಿಡೋದು. ಸೊ ಅವರು ಲ್ಯಾಂಗ್ವೇಜ್ ಕಲಿತಾರೆ ಬಿಡ್ತಾರೆ ಸೆಕೆಂಡ್ರಿ, ಬಟ್ ನಾವು ನಮ್ಮ ಲ್ಯಾಂಗ್ವೇಜಲ್ಲೇ ಮಾತಾಡಬೇಕು. ಏನು ಮಾಡಿ ನಮ್ಮ ಲ್ಯಾಂಗ್ವೇಜ್, ಅಮಾರ ಭಾಷೆನೇ ತೆಲುಗು ಕನ್ನಡ ಬಸ್ ನಮ್ಮ ಲ್ಯಾಂಗ್ವೇಜ್, ನಿಮ್ಮ ಲ್ಯಾಂಗ್ವೇಜಲ್ಲಿ ನೀನು ಮಾತಾಡಿ. ಇವಾಗ ಯಾವ ಥರ ಇತ್ತು ಬೆಂಗಳೂರಿಂದ ನಿನ್ನೆ ರಾತ್ರಿ ಹೊರಟು ಬಂದ್ವಿ, ಎಕ್ಸ್ಪ್ಲೋರ್ ಮಾಡಿದ್ವಿ. ಯಾವ ಥರ ಇತ್ತು ಇಲ್ಲಿ? ನಿಮ್ಮ ಊರ ಕಡೆನೂ ಇದೇ ಥರ ಇರುತ್ತಾ? ನಮ್ಮ ಊರ ಕಡೆ ಈ ಥರ ಇಲ್ಲ, ಮತ್ತೆ ಬೇರೆ ಥರ. ಇವಂದು ಆ್ಯಕ್ಚುಲಿ ಬಂದು ವಿಜಯವಾಡ, ಆಂಧ್ರ ಪ್ರದೇಶ್ ತಾನೆ? ಆಂಧ್ರ ಪ್ರದೇಶ್ ವಿಜಯವಾಡ. ನಮ್ಮ ಕಂಪ್ನಿಲೇ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡೋದು. ಒಳ್ಳೆ ಹುಡುಗ. ಬಟ್ ಏನಪ್ಪ ಅಂದರೆ ನಿನ್ನೆ ಒಂದು 5-6 ಸೀಟ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದು. ಮಧ್ಯಾಹ್ನ ಮೇಲೆ ಪ್ಲ್ಯಾನ್ ಮಾಡಿದ್ವಿ, ಬಟ್ ಸಾಯಂಕಾಲ ಹೋಗೋಷ್ಟರಲ್ಲೆಲ್ಲ ಅದು ಇದು ಅಂದ್ಬಿಟ್ಟು ಆಗಲ್ಲ ಅಂತ ಹೇಳ್ಬಿಟ್ರು ಫೈನಲಿ. ಬಟ್ ನಾವು ಹೋಗ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ವು. ನಾವು ಬೈಕಲ್ಲಿ ಹೋಗ್ಬೇಕಿತ್ತು. ಆ್ಯಕ್ಚುಲಿ ಮಳೆ ಬರ್ತಿದ್ದ ಕಾರಣ ಕಾರಲ್ಲಿ ಹೋಗೋಣ ಅಂದ್ಬಿಟ್ಟು, ನನ್ನ ಹತ್ರ ಕಾಸು ಇರಲಿಲ್ಲ ಕಾರಲ್ಲಿ ಹೋಗೋಕ್ಕೆ. ಮಣಿನೇ 2,000 ಸ್ಪಾನ್ಸರ್ ಮಾಡೋನೆ. ಬಟ್ ಈ ಕಡೆಯಿಂದ ಹೋಯ್ತಾ ಇನ್ನೂ 1,000 ರೂಪಾಯಿ ಪೆಟ್ರೋಲ್ ಬೇಕು, ಹಾಕ್ಸ್ಕೊಂಡು ಹೋಗ್ಬೇಕು. ಒಟ್ಟಲ್ಲಿ ಸ್ಯಾಲ್ರಿ ಆದಮೇಲೆ, ಸ್ಯಾಲ್ರಿ ಆನಕ್ಕೆ ಬಂದ್ಮೇಲೆ ಮೆದ್ದಾಯ್ತು ಸ್ಯಾಲ್ರಿ ಬಂದ್ಮೇಲೆ ಪಾಪ ಒಂದು ದುಡ್ಡು ಅವ್ನಿಗೆ ಕೊಟ್ಬಿಡ್ಬೇಕು. ಏನೇ ಇರಲಿ ಶೇರೇ, ಏನು ಟ್ರಿಪ್ ಆಗಲಿ ಏನೇ ಆಗಲಿ. ಒಟ್ಟಿನಲ್ಲಿ ನೆಮ್ಮದಿಯಾಗಿ ಆಯ್ತಪ್ಪ. ದರ್ಶನ ಗಿರ್ಶನ ಎಲ್ಲ ಆಯಿತು. ಮಣಿ ತುಂಬ ಎಂಜಾಯ್ ಕಿಯಾ ಸಭಿ. ವರ್ತ್ ಅವನಿಗೆ ವರ್ತನ ವರ್ತ ವರ್ಮ ವರ್ತ ಮೌಂಟೇನ್ಸು, ಪ್ಲೇಸು, ಕೂಲಿಂಗು ಒಳ್ಳೆ ಸಖತ್ತಾಗಿತ್ತು. ಎಂಜಾಯ್ ಮಾಡಬೋ. ನಾವು ಅನ್ಕೊಂಡ್ಬೋ ಒಂದು 4-5 ಜನ ಬಂದಿರೋ ತುಂಬ ಎಂಜಾಯ್ ಮಾಡ್ಬೋದಿತ್ತು ಅಂತ ಮಣಿ. ಬಟ್ ನಾವಿಬ್ಬರೇ ಎಂಜಾಯ್ ಮಾಡಿದ್ದೀವಿ. ಒಟ್ಟಿನಲ್ಲಿ ಲಿಟ್ರಲಿ ಎಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಟ್ ವೀಡಿಯೋ ಮಾಡ್ದೇ ಸಿಕ್ಕಾಪಟ್ಟೆ ಮಾತಾಡಿದ್ದೀವಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ಸೊ ನಾಗಮಲೆ ಏನಾದ್ರು ಓಪನ್ ಇತ್ತು ಅಂದಿದ್ರೆ ಟ್ರೆಕ್ಕಿಂಗ್ ಹೋಗ್ಬೋದಿತ್ತು, ಬಟ್ ನಾಗಮಲೆ ಓಪನ್ ಇಲ್ಲ. ಸೊ लास्ट टाइम एक छोटा बच्चे को उली पकड़ दिया. पुली वो नागमला में ट्रकिंग जगह है ना उधर, इसलिए वो जगह तो थोड़ा टेम्प्ರರಿ के लिए बंद किया है. ಅದೇನೋ ಓಪನ್ ಇದ್ದಿದ್ರೆ ಹೋಗ್ಬೋದಿತ್ತು, ಇನ್ನೂ ಚೆನ್ನಾಗಿರ್ತಿತ್ತು ಎಕ್ಸ್ಪೀರಿಯೆನ್ಸು. ಈ ಹೊಸಬ್ರ ಜೊತೆಗೆ ಈ ಥರ ಗೊತ್ತಿರೋ ಟೆಂಪಲ್ಗಳಿಗೆ ಬರೋದು, ಎಕ್ಸ್ಪ್ಲೋರ್ ಮಾಡೋದು ಒಂಥರ ಮಜಾ ಇರುತ್ತೆ. ಯಾಕಂದರೆ ಅವ್ರಿಗೆ ಏನೋ ಗೊತ್ತಿರಲ್ವಲ್ಲ ಇದ್ರ ಬಗ್ಗೆ. ಅವನೇ
ऐसा तुम्हारा विजयवाड़ा साइड में कौन सा टेम्पल और कौन सा हिस्ट्रिकल बड़ा वाला टेम्पल कौन सा है? विजयवाड़ा कनकदुर्गम्मा टेम्पल। कनकदुर्गा टेम्पल। हमारा ये साउथ कर्नाटक में महादेश्वर हिल पहले फर्स्ट, सेकंड चामुंडेश्वरी हिल और बहुत टेम्पल है इधर साउथ कर्नाटक में। फर्स्ट सेकंड जैसे कंपीट करने के लिए नहीं हो सकते क्योंकि ಅದರದೇ ಆದಂಥ ಒಂದು ಜಾತ್ರೆ ಮಹೋತ್ಸವ ಫಂಕ್ಷನ್ಸ್ ಬಂದಾಗ ಅದರದೇ ಫ್ಯಾನ್ ಬೇಸ್ ಬೇರೆ ಲೆವೆಲಲ್ಲಿ ಇರುತ್ತೆ. ಬಟ್ ಮೇನ್ ಪ್ರಿಯಾರಿಟಿ ಜಾಸ್ತಿ ಈ ಕಡೆ ಚಾಮರಾಜನಗರ ಕೊಳ್ಳೇಗಾಲ ಈ ಕಡೆ ಬಂತು ಅಂದರೆ ಮಹದೇಶ್ವರ ಬೆಟ್ಟ ಜಾಸ್ತಿ ಈ ಕಡೆ. ಸೊ वीडियो लेंथ आगते भाई एक ही वीडियो में खत्म कर लेंगे. अभी बोल क्या करना है तुम्हारा लास्ट बात आना बात बोल तुम्हारा लास्ट बात क्या बोलना है बोलो. क्या बोलना मतलब ನೋ ನಿನಗೆ ಲಾಸ್ಟಾಗಿ ಏನು ಹೇಳ್ಬೇಕು ಅನ್ಸುತ್ತೋ ಇಲ್ಲಿಗೆ ಬಂದಾದ್ಮೇಲೆ ಈಗ ಓಡ್ತಾ ಇದ್ದೀವಿ ಈಗ ಊರಿಗೆ ಏನು ಹೇಳ್ಬೇಕು ಅನ್ಸುತ್ತೆ ನನಗೆ? ಏನಿಲ್ಲ ನಾನು ಏನಂದರೆ ಶಿಷ್ಯನಿಗೆ ನನಗೆ ಅಂದರೆ ನನಗಿಂತ ಹೆಚ್ಚಿಗೆ ನಾಚಿಕೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಕ್ಯಾಮ್ರಾ ಇದ್ದಾಗ. ಬಟ್ ನಮಗೆ ಏನಕ್ಕೆ ಈ ಥರ ಆಗುತ್ತೆ ಅಂತಲೇ ಗೊತ್ತಿಲ್ಲ. ಕ್ಯಾಮ್ರಾ ಜೊತೆಗೆ ಬೇಜಾನ್ ಮಾತಾಡ್ತೀವಿ ಅದೆಲ್ಲ ಸೆಕೆಂಡ್ರಿ, ಬಟ್ ಕ್ಯಾಮ್ರಾ ಹಿಡ್ಕೊಂಡಾಗ ಮಾತಾಡೋದಿಲ್ಲ ಅದು ಏನಕ್ಕೆ ಆ ಥರ ಆಗೋದು ಗೊತ್ತಿಲ್ಲ. ಓಕೆ ವಾಟ್ ಎವರ್. ಇವಾಗ ಎಲ್ಲ ಕೆಲಸ ಎಲ್ಲ ಮುಗೀತು. ಈಗ ಊರಿಗೆ ಹೋದ್ಮೇಲೆ ನಮ್ಮ ಅಕ್ಕನ ಮನೆ ಒಂದು ಫ್ಯಾನ್ ರೆಡಿ ಮಾಡಬೇಕು. ಫ್ಯಾನ್ ರೆಡಿ ಮಾಡಿ ಮುಗಿಸ್ಬಿಟ್ಟು ಅಲ್ಲಿಂದ ತುರ್ಗ್ನೂರ್ಗೆ ಹೋಗಿ ಒಂದು ಕರೆ ಹಿಡ್ಕೊ ಬರ್ಬೇಕು ಅನ್ನೋ ಪ್ಲ್ಯಾನು. ಟಾಟಾ ಎಸಿ ಅರೇಂಜ್ ಮಾಡಬೇಕು. ಊರಿಗೆ ಹೋಗಿ ಯಾರು ಕೇಳಿ ವಿಚಾರಿಸ್ತೀನಿ, ಯಾವ್ದಾರು ಸಿಕ್ಕಿದ್ರೆ ಹೋಗಿ ಅದನ್ನು ತಂದು ಊರು ಬಿಟ್ಬಿಟ್ಟು ಸೊ ಇವತ್ತು ಸಾಯಂಕಾಲ ರಿಟರ್ನ್ ಬೆಂಗಳೂರಿಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಬೇಕು. ಸೊ ಇವಾಗ ಟೈಮ್ ಕಿತ್ನಾ ಟೈಮ್ ಬಂದು 9:36 देख भाई अभी 9:36 है. इतना जल्दी हम पूरा काम ಖತಮ್ कर दिया ಇದು. ಎಲ್ಲ ಕೆಲಸನೂ ಮುಗಿಸಿದ್ದೀವಿ ಇಲ್ಲಿ 9:00ವರೆಗೆ. ಇವಾಗ ಲೆಟ್ಸ್ ಗೋ ಟು ಅವರ್ ಮಳವಳ್ಳಿ ನಮ್ಮೂರಿಗೆ ಹೋಗ್ಬಿಟ್ಟು ಮಧ್ಯಾಹ್ನ ಊಟ ಮಾಡ್ಕೊಂಡು ಸ್ವಲ್ಪ ಕೆಲಸಗಳು ಮುಗಿಸ್ಕೊಬಿಟ್ರೆ ಸ್ವಲ್ಪ ನೆಮ್ಮದಿ ಮಣಿ. ಹಂಗೆ ನೆಕ್ಸ್ಟ್ ವೀಕು ರಾಮೇಶ್ವರಂ ಹೋಗೋಕ್ಕೆ ಪ್ಲ್ಯಾನ್ ಆಗಿದ್ದೀವಿ. ಒಂದು 5-6 ಸೀಟು. ನೆಕ್ಸ್ಟ್ ವ್ಲಾಗು ಸೂಪರಾಗಿರುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ. ಆ್ಯಂಡ್ वीडियो इಷ್ಟ ಆಗಿದ್ರೆ भाई बोलो लाइक करो सब्सक्राइब करो शेयर करो. बाद में तुम तो ये वीडियो को तुम्हारा गाँव लोगों को सभी लोगों को भेजना है. उसको बोल उसमें कमेंट करने के लिए कमेंट तेलुगु में बोल दो అందరూ లైక్ చేసి షేర్ చేసి సబ్స్క్రైబ్ చేయండి. ಅದೇ ಎಲ್ಲ ಅದನ್ನು ಮಾಡಿರಿ. ಸರಿ ಓಕೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನಾನೇನು ಪ್ರಾಪರ್ ಯೂಟ್ಯೂಬ್ ಆಗಬೇಕು ಅಂತ ಏನು ಮಾಡ್ತಾ ಇಲ್ಲ. क्या बने मैं प्रॉपर यूट्यूब बनने के लिए नहीं कर रहा है सब. मैं क्यों मेमोरी रखने के लिए यूट्यूबर जैसा वीडियो करके बैठ कर रहा है. तो पैसे कमा के इसमें थोड़ा पॉपुलर होने के लिए इसमें बनाए तो थोड़ा ज़्यादा टाइम लगता है. प्रोफेशनल से करना है. बाद में वही ಡಿಫಿಕಲ್ಟ್ ಟಾಸ್ಕ್ ಬೈ. ಅಂದರೆ ಹಿಂದಿಲಿ ಬೇಡ ಜಾಸ್ತಿ ಹೇಳೋದು, ಕನ್ನಡದಲ್ಲಿ ಹೇಳ್ತೀನಿ. ಜಾಸ್ತಿ ಈಗ ಸುಮ್ಮನೆ ಅಷ್ಟು ಸುಲಭ ಅಲ್ಲ ಯೂಟ್ಯೂಬ್ರ್ ಆಗೋದು. ನಾನು ಸಿಕ್ಕಾಪಟ್ಟೆ ಕಡೆ ನೋಡಿದ್ದೀನಿ ಎಲ್ಲರೂ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ. ಒಂದು ಲಾಗ್ ಮಾಡಬೇಕು ಅಂದರೂ ಒಂದು ಫ್ಯಾಮಿಲಿ ಜೊತೆ ಒಂದು ಲಾಗ್ ಮಾಡಬೇಕು ಅಂದರೂ ತುಂಬ ಕಷ್ಟ ಐತೆ. ಯಾರು ಏನು ಅನ್ಕೋತಾರೆ, ಅವ್ರು ಕಂಫರ್ಟಬಲ್ ಇದೆಯಾ, ಸಿಕ್ಕಾಪಟ್ಟೆ ಯೋಚನೆ, ಎಲ್ಲ ಥರನೂ ಯೋಚನೆ ಮಾಡಬೇಕಾಗುತ್ತೆ. ಕೆಲವರು ಸ್ವಲ್ಪ ಸೆನ್ಸಿಟಿವ್ ಇರ್ತಾರೆ. ಸಿಕ್ಕಾಪಟ್ಟೆ ಕಷ್ಟ. ಲಾಗ್ ಮಾಡೋದು ಅಷ್ಟು ಈಸಿ ಇಲ್ಲ. ಆ್ಯಂಡ್ ನಮಗೂ ಅಷ್ಟೊಂದು ಸೆಕ್ಯೂರ್ ಇರೋದಿಲ್ಲ. ಎಲ್ಲ ಕಡೆ ಹಿಂಗೆ ಫೋನ್ ಹಿಂಗೆ ಹಿಡ್ಕೊಂಡು ಎಲ್ಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಅಂತ ಹೇಳೋಕ್ಕೆ ಅದು ಸ್ವಲ್ಪ ತುಂಬ ಕಷ್ಟನೇ. ಅಷ್ಟು ಈಸಿಯಾಗಿ ಮಾಡ್ತಾವ್ರೆ ಅಂದರೆ ಅವ್ರಿಗೆ ಆ ಮೈಂಡ್ ಸೆಟ್ಟಲ್ಲಿ ಆ ಥರ ಇರುತ್ತೆ. ಮಾಡಬೇಕು, ಸಕ್ಸಸ್ ಆಗಬೇಕು, ಬೆಳಿಬೇಕು ಅಂತ ಅಲ್ಲ. ನಮಗೆ ಒಂದು ಟೈಮಲ್ಲಿ ಇತ್ತು. ನಾನು ಒಂದು 10-15 ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ಪೇಲೆ 15 ಯೂಟ್ಯೂಬ್ ಚಾನಲ್ ತಮರ ಸಭಿ ಡಿಪಾರ್ಟ್ಮೆಂಟ್ ಎಲ್ಲ ಥರ ಯೂಟ್ಯೂಬು ಮಾಡಿಬಿಟ್ಟಿದ್ದೀನಿ ನಾನು. ಬಟ್ ಅದೇನೋ ನನಗೆ ಕನ್ಸಿಸ್ಟೆನ್ಸಿ ಇಲ್ಲ, ಮಾಡಬೇಕು ಅನ್ನೋದು ಇಂಟ್ರೆಸ್ಟು ಇಲ್ಲ ಒಂದೊಂದು ಟೈಮಲ್ಲಿ. ನಾನು ಈ ಥರ ಇವಾಗ ಜಾಸ್ತಿ ಕಾರ್ ತಗೊಂಡ್ಮೇಲೆ ಜಾಸ್ತಿ ಪ್ಲೇಸ್ಗಳು ವಿಸಿಟ್ ಮಾಡ್ತಿರೋದ್ರಿಂದ ಸೊ ಆ ಮೆಮೊರಿನ ಕ್ರಿಯೇಟ್ ಮಾಡಿ ಯೂಟ್ಯೂಬಲ್ಲಿ ಇಡೋಣ. ಅಕಸ್ಮಾತ್ ಸಕ್ಸಸ್ ಆದರೂ ಪರವಾಗಿಲ್ಲ, ಆದರೆ ಅದು ಒಂದು ಯೂಟಿಲೈಸ್ ಆಗುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಷ್ಟೇ. ಸಿಗೋಣ ನೆಕ್ಸ್ಟ್ वीडियोದಲ್ಲಿ. ಇದೊಂದೇ ವಿಡಿಯೋ 8 मिनट हो गया भाई. 8 मिनट घंटा कब लास्ट तक देखता है. उतना पेशेंस है क्या हमारा बंदर लोगों को. ठीक है ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ. ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್, ಸಿ ಯು.